ಎಲ್ರಿಗೂ ನಮಸ್ಕಾರ. ಕ್ರಿಕೆಟ್ ಟೀಮಲ್ಲಿ ಕ್ಯಾಪ್ಟನ್ ಇಸ್ ಓನ್ಲಿ ಆಸ್ ಗುಡ್ ಆಸ್ ಇಸ್ ಟೀಮ್. ಸೊ ದಯವಿಟ್ಟು ವೆಂಕಟೇಶ್ ಪ್ರಸಾದ್ ಕ್ಯಾಪ್ಟನ್ನು, ನಾಯಕರು ಅವರು, ಅವ್ರ ಟೀಮ್ ಗೇಮ್ ಚೇಂಜರ್ಸ್ಗೆ ನೀವೆಲ್ಲರೂ ನನಗಿಂತ ಜಾಸ್ತಿ ಎಲೆಕ್ಷನ್ಗಳು ನೋಡಿದ್ದೀರಾ, ಅಸೋಸಿಯೇಷನಲ್ಲಿ ಮೆಂಬರ್ಸ್ ಆಗಿ ಹಾಗೂ ಹಲವಾರು ಎಲೆಕ್ಷನ್ಸಲ್ಲಿ ವೋಟ್ ಕೂಡ ಹಾಕಿದ್ದೀರಾ. ಸೊ ನಾನು ನಿಮಗೆ ಒಂದೇ ಒಂದು ಕೇಳ್ಕೊಳ್ಳೋದು, ಇವತ್ತು ಎಷ್ಟು ಜನ ಬಂದಿದ್ದೀರೋ ನಿಮಗೂ ಸಿಕ್ಕಾಪಟ್ಟೆ ಇನ್ಫ್ಲೂಯೆನ್ಸ್ ಇರುತ್ತೆ ಬೇರೆ ಮೆಂಬರ್ಸ್ ಮೇಲೆ. ಅವ್ರಿಗೂ ಎಲ್ಲ ದಯವಿಟ್ಟು ನಾಳೆ ಕರ್ಕೊಂಡು ಬಂದು ಟೀಮ್ ಗೇಮ್ ಚೇಂಜರ್ಸ್ಗೆ ವೋಟ್ ಮಾಡಬೇಕು ಅಂತ ನನ್ನ ಒಂದು ಹಂಬಲ್ ಅಪೀಲ್. ಇವತ್ತು ವೆಂಕಟೇಶ್ ಪ್ರಸಾದ್ ಅವರು ಹೇಳಿದ್ದಾರೆ ಕರ್ನಾಟಕ ಕ್ರಿಕೆಟ್ ಯಾವ ಸ್ಥಿತಿಗೆ ಬಂದಿದೆ ಅಂತ. ನಾವು 2010ರಲ್ಲಿ ಕರ್ನಾಟಕಗೆ ಮತ್ತೊಮ್ಮೆ ಸೇವೆ ಮಾಡಬೇಕು ಅಂತ ಬಂದಿದ್ದು. ಕರ್ನಾಟಕ ಕ್ರಿಕೆಟ್ ಆವಾಗ ಇದ್ದಿದ್ದ ಒಂದು ಪರಿಸ್ಥಿತಿಯಲ್ಲಿ ನಾನು, ಶ್ರೀನಾಥ್, ವೆಂಕಟೇಶ್ ಪ್ರಸಾದ್, ವಿಜಯ್ ಭಾರದ್ವಾಜ್, ಸುಜಿತ್, ಹಲವಾರು ಕ್ರಿಕೆಟರ್ಸ್, ರಾಜರ್, ಎಲ್ಲರೂ, ರಾಹುಲ್, ಅವಾಗಿನ್ನೂ ಆಡ್ತಾ ಇದ್ರು ರಾಹುಲ್. ಸೊ ಎಲ್ಲರೂ ನಾವೆಲ್ಲ ಸೇರಿ ಬಂದಿದ್ದು ಯಾಕೆ ಅಂದರೆ ಆ ಒಂದು ಬದಲಾವಣೆ ಬರಲಿ ಅಂತ. ಬದಲಾವಣೆ ಬಂತು. 3 ವರ್ಷದಲ್ಲಿ ಏನೇನು ನಿರ್ಮಾಣ ಆಯಿತೋ ಅದೆಲ್ಲ ನಿರ್ನಾಮ ಆಯಿತು. ಆವಾಗ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಣ್ಣ ಹಚ್ಚಿದ್ದು ಬದಲಾವಣೆನೇ ಆಗಿಲ್ಲ. ಅಲ್ಲಿದ್ದ ಜನರದು ಬಣ್ಣ ಬದಲಾವಣೆ ಆಗಿಲ್ಲ ಇನ್ನೂ. ಸೊ ಆದ್ದರಿಂದ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಈ ಟೀಮ್ಗೆ ನೀವು ಅವಕಾಶ ಕೊಟ್ಟರೆ ಖಂಡಿತವಾಗಿ 3 ವರ್ಷದಲ್ಲಿ ಬಹಳಷ್ಟು ಸಾಧ್ಯತೆ ಇದೆ. ಏನೇನು ಬದಲಾವಣೆಗಳು ತರ್ಬೋದೋ ಅದನ್ನೆಲ್ಲ ತರ್ಬೋದು 3 ವರ್ಷದಲ್ಲಿ. ಅದೇ ಹೇಳಿದಾಗೆ 3 ವರ್ಷ ಸಾಲದು. ಹೌದು, ನಾವು ಬಹುಶಃ ಇನ್ನೊಂದು ಟರ್ಮ್ ಮಾಡಿದ್ದಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಬಟ್ ಈಗ ಅವಕಾಶ ಇದೆ. ಅದನ್ನು ದಯವಿಟ್ಟು ವೆಂಕಟೇಶ್ ಪ್ರಸಾದ್ ಅವರು ಹೇಳಿದಾಗೆ ಬರೀ 1 ಟರ್ಮ್ ಅಲ್ಲ, ಈ ಟರ್ಮ್ಗೆ ಖಂಡಿತ ಬಂದರೆ ಅದು ಏನೇನು ಫೌಂಡೇಶನ್ ಹಾಕಬೇಕೋ ಪ್ರಾಸೆಸ್ಸಲ್ಲಿ ಅದನ್ನು ಖಂಡಿತವಾಗಿ ಹಾಕ್ತಾರೆ. ಅದಕ್ಕೆ ನನಗೆ ನಂಬಿಕೆ ಇದ್ದೇ ಇದೆ. ಅವರು ಹೇಳಿದರು ಇವತ್ತು ಈ ಗ್ಯಾದರಿಂಗಿಗೆ ಹಾಗೂ ವೋಟ್ ಮಾಡಲಿಕ್ಕೆ ಆ ಬದಲಾವಣೆಗೆ ಚೆನ್ನೈಯಿಂದ ಹಲವಾರು ಜನ ಬಂದಿದ್ದಾರೆ. ತುಂಬ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಭಾರತದ ವಿಮೆನ್ಸ್ ಕ್ರಿಕೆಟರ್ಸು ಬಂದಿದ್ದಾರೆ. ಪ್ರಮೀಳಾ ಹಾಗೂ ಸ್ಮಿತಾ ಅವರು, ಒಬ್ಬರು ದುಬೈ, ಇನ್ನೊಬ್ಬರು ಅಬುಧಾಬಿಯಿಂದ ಬಂದಿದ್ದಾರೆ. ಸೊ ತುಂಬ ಧನ್ಯವಾದ ನಿಮಗೂ ಸಪೋರ್ಟ್ಗೆ. ಇದು ಇಲ್ಲಿರೋ ಇಷ್ಟು ಮೆಂಬರ್ಸ್ ನೋಡ್ತಾ ಇದ್ರೆ ನನಗೆ ನೀವು ಬಂದಿರೋದು ಕ್ರಿಕೆಟ್ ಬದಲಾವಣೆ ಆಗಲಿ ಅಂತ. ಕ್ರಿಕೆಟ್ಗೆ ನಾ ಹೇಳಿದಾಗೆ ಮೆಂಬರ್ಸ್, ಈ ಅಸೋಸಿಯೇಷನ್ ಬೇರೆ ಅಸೋಸಿಯೇಷನ್ಗೂ ತುಂಬ ವ್ಯತ್ಯಾಸ ಇದೆ. ಯಾಕಂದರೆ ಇದು ಕ್ರಿಕೆಟ್ ಬೆಳವಣಿಗೆಗೆ ಇರೋ ಅಸೋಸಿಯೇಷನ್. ಕ್ರಿಕೆಟ್ ಬೆಳವಣಿಗೆ ಆಗಬೇಕು ಅಂದರೆ ನಿಮ್ಮೆಲ್ಲರ ಒಂದು 1800 ಇಷ್ಟು ಟೋಟಲ್ ಎಷ್ಟು 18,950 ಇಷ್ಟು ಜನ ಮೆಂಬರ್ಸ್ ಕೈಯಲ್ಲಿದೆ. ಆ ಸಣ್ಣ ಮಕ್ಕಳು 12-13 ವರ್ಷದವರು, ಹುಡುಗಿರು ಆಗಿರ್ಬೋದು, ಅವರಲ್ಲಿ ಒಂದು ಕನಸಿರುತ್ತೆ, ಕರ್ನಾಟಕಕ್ಕೆ ನಾ ಆಡಬೇಕು, ಭಾರತಕ್ಕೆ ರೆಪ್ರೆಸೆಂಟ್ ಮಾಡಬೇಕು. ಆ ಕನಸನ್ನ ನೆನೆಸಾಗಬೇಕು ಅಂದರೆ ಈ 1950 ಮೆಂಬರ್ಸ್ ಕೈಯಲ್ಲಿದೆ. ಅದನ್ನು ದಯವಿಟ್ಟು ಯೋಚನೆ ಮಾಡಿಕೊಂಡು ನೀವು ಟೀಮ್ ಗೇಮ್ ಚೇಂಜರ್ಸ್ ವೆಂಕಟೇಶ್ ಪ್ರಸಾದ್ ಅವರ ತಂಡಕ್ಕೆ ವೋಟ್ ಮಾಡ್ತೀರಾ ಅಂತ ನನ್ನ ಒಂದು ಭಾವನೆ. ಅದು ಖಂಡಿತ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಜನ ಬರಬೇಕು. 1950 ಕಷ್ಟ, ಯಾವುದು ಎಲೆಕ್ಷನಲ್ಲೂ 100% ವೋಟಿಂಗ್ ಆಗಲ್ಲ. ಬಟ್ ಎಷ್ಟು ಹತ್ತಿರ 100% ಆಗತ್ತೋ ಅಷ್ಟು ಅನುಕೂಲ. ಸೊ ನೀವೆಲ್ಲ ಬನ್ನಿ, ನಿಮ್ಗೆ ಏನೇನು ಅನುಕೂಲಗಳಾಗಬೇಕೋ ಆ ಡೈಲಾಗ್ ಖಂಡಿತವಾಗಿ ಮಾಡ್ತಾರೆ, ವೆಂಕಟೇಶ್ ಅವರು ಮಾಡ್ತಾರೆ, ನಾವು ಎಲ್ಲ ಅದಕ್ಕೆ ಬೆಂಬಲ ಕೊಡ್ತಾನೆ ಇರ್ತೀವಿ. ಇನ್ನೊಂದೇ ಒಂದು ಹೇಳಬೇಕು ಅಂದರೆ, ಕ್ರಿಕೆಟ್ಟು ನಮಗೆಲ್ಲ ನಮ್ಮ ಐಡೆಂಟಿಟಿ ಏನಿದೆಯೋ ಇವತ್ತು ಅದು ಕ್ರಿಕೆಟ್ ಮಾತೆಯಿಂದಾನೆ. ಸೊ ಅದನ್ನು ನಾವು ಖಂಡಿತವಾಗೂ ದ್ರೋಹ ಮಾಡಲ್ಲ. ಅದು ವೆಂಕಟೇಶ್ ಪ್ರಸಾದ್ ಅವ್ರನ್ನ ಕಂಡು ಬಂದಿದ್ದೀನಿ ಅದನ್ನು. ಪ್ಲಸ್ ನನ್ನ ಕೊಲೀಗ್ಸು ಇದ್ದಾರೆ ಇಲ್ಲಿ, ಸುಜಿತ್ ಆಗಿರ್ಬೋದು, ಅವಿನಾಶ್ ಆಗಿರ್ಬೋದು, ಅಥವಾ ಸಂತೋಷು, AVS, ಆಮೇಲೆ ವಿನಯ್ ಇದ್ದಾರೆ, ಮಧು, ಆಮೇಲೆ ಇಡೀ ತಂಡ ಎಲ್ಲರೂ ಅಷ್ಟೇ, ಕಲ್ಪನಾ, ಎಲ್ಲರೂ ಅಷ್ಟೇ. ನಾವು ಏನೇನು ಶುರು ಮಾಡಿದ್ವೋ ಯಾವಾಗಲೂ ಅಷ್ಟೇ, ಅದೇ ಅಸೋಸಿಯೇಷನಲ್ಲೂ ಅಷ್ಟೇ, ಎಲ್ಲ ಕೆಲಸನೂ ನೀವು 3 ವರ್ಷದಲ್ಲಿ ಮಾಡೋಕ್ಕಾಗಲ್ಲ. 2 ಹೆಜ್ಜೆ ಮುಂದೆ ಇಡಬೇಕು.
ಆಮೇಲೆ ಬೇರೆ ಯಾರು ಬರ್ತಾರೋ ಅವರು ಇನ್ನೊಂದು ಹೆಜ್ಜೆ ಮುಂದೆ ಇಡ್ತಾರೆ ಅಂತ ನಮ್ಮ ಒಂದು ಭಾವನೆಯಿಂದ ನಾವೆಲ್ಲ ಓಟ್ ಹಾಕಿ ಆಯ್ತಪ್ಪ ಅವ್ರ ತಂಡ ಬಂದಿದ್ದಾರೆ ಅಂತ. ಇಲ್ಲಿ ಏನಾಗಿದೆ ಅಂದರೆ 2 ಹೆಜ್ಜೆ ಮುಂದೆ ಇಟ್ಟಿದ್ವಿ, 10 ಹೆಜ್ಜೆ ಹಿಂದೆ ಹೋಗಿದೆ. ಪ್ಲಸ್ ನಮ್ಮ ಸೀನಿಯರ್ ಮೆಂಬರ್ ಹೇಳಿದಾಗೆ ನಮ್ಮ ರಾಜ್ಯದ ಒಂದು ಏನು ಸ್ಥಾನ ಇತ್ತು ಅದೆಲ್ಲ ಒಂದು ದುರ್ಘಟನೆಯಿಂದ ಅದು ಒಂಥರ ಬೇಜಾರಾಗತ್ತೆ. ಆ ಥರ ಭಾವನೆ ಇದೆ ಜನಕ್ಕೆ. ಅದನ್ನು ಮತ್ತೊಮ್ಮೆ ಆ ಗ್ಲೋರಿ ಬರಬೇಕು ಅಂತ ಅದಕ್ಕೋಸ್ಕರನೇ ನಾವೆಲ್ಲ ಬಂದು ಇಲ್ಲಿರೋದು. ನೀವೆಲ್ಲ ಬರ್ತೀರಾ ಅಂತ ನಂದು ಒಂದು ಅನಿಸಿಕೆ. ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿದ್ದಕ್ಕೆ. ನಾಳೆ ಬಂದು ಇಡೀ ತಂಡನ ಗೆಲ್ಲಿಸ್ಬೇಕು. ಯಾಕಂದ್ರೆ ಅದರಿಂದಾನೇ ಬದಲಾವಣೆ ಆಗೋದು. ಬರೀ ಒಬ್ಬರನ್ನ ಓಟ್ ಹಾಕ್ತೀನಿ, ಅವ್ರು ನನ್ನ ಫ್ರೆಂಡು, ಇಲ್ಲಪ್ಪ ಅವರು ಬೇಡ ನನಗೆ, ಆ ಥರ ಮಾಡಬೇಡಿ. ಮಾಡಿದ್ರೆ ಎಲ್ಲರೂ ಬಂದ್ರೇ ಅವಾಗಲೇ ಒಂದು ಅನುಕೂಲ ಆಗೋದು. ಈಸಿಯರ್ ಟು ಗೋ ಅಟ್ ಅ ಪೇಸ್ ದಟ್ ವಿ ಆಲ್ ವಾಂಟ್ ಟು ಸಿ. ವಿ ವಾಂಟ್ ದ ಪೇಸ್ ಟು ಬಿ ದೇರ್. ವೆಂಕಟೇಶ್ ಪ್ರಸಾದ್ ಅವ್ರು ಫಾಸ್ಟ್ ಬೌಲರು, ಸೊ ಅದೇ ವೇಗವಾಗಿ ಕೆಲಸಗಳು ನಡಿಬೇಕು. ಕೆಲಸಗಳು ಅದೇ ಸ್ಪೀಡಲ್ಲಿ ನಡಿಬೇಕು ಅಂದರೆ ಇಡೀ ತಂಡ ಬಂದರೆ ಅವಾಗ ಸುಲಭ ಆಗುತ್ತೆ. ಅದಕ್ಕೋಸ್ಕರ ನಾನು ಕೇಳ್ಕೊತೀನಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟುಡೇ, ಆ್ಯಂಡ್ ಐ ಆಮ್ ಶ್ಯೂರ್ ಆಲ್ ಆಫ್ ಯು ವಿಲ್ ಬಿ ಪ್ರೆಸೆಂಟ್ ಟುಮಾರೋ ಇನ್ ಲಾರ್ಜ್ ನಂಬರ್ಸ್ voting for Venki and his team. Thank you. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.